ಅಲ್ಲಿ ಮಾತಾಡಿದ್ರಲ್ಲ ಅವ್ರಿಗೆ ಫಸ್ಟ್ ಹೇಳಕ್ ಇಷ್ಟಪಡ್ತೀನಿ, ಇದು ಪಕ್ಕ ಷಡ್ಯಂತ್ರ. ಸ್ಟಾರ್ಟೆಡ್ ವಿತ್ ಸೌಜನ್ಯ ಕೇಸು, ಸೌಜನ್ಯಾಗ ನ್ಯಾಯ ಕೊಡ್ತೀವಿ, ಅವಳು ಒಂದು ಹೆಣ್ಣು ಮಗಳು, ನಾವು ಹೆಣ್ಣು ಮಗಳ ಪರವಾಗಿದ್ದೀವಿ ಅಂತೆಲ್ಲ ಡ್ರಾಮಾ ಆಡಿದ್ರು. ಸೌಜನ್ಯಾಗ ನ್ಯಾಯ ಅಂತೂ ಕೊಡ್ಲಿಲ್ಲ. ಬಟ್ ಅವ್ರ ಮೇನ್ ಟಾರ್ಗೆಟ್ ವಾಸ್ ನಮ್ಮ ಹಿಂದೂ ಧರ್ಮ, ಎಸ್ಪೆಷಲಿ ಧರ್ಮಸ್ಥಳ ಟೆಂಪಲ್. ನಾವ್ ಇವತ್ಗೂ ಧರ್ಮಸ್ಥಳ ಅಣ್ಣಪ್ಪ ಸ್ವಾಮಿನೂ ನಂಬ್ತೀವಿ. ಅವರ ಹೆಸರು ತಗೊಬೇಕಾದ್ರೆ ದೊಡ್ಡ ದೇವರು ಅಂತ ಕರಿತೀವಿ. ಬಟ್ ಇವಾಗ ಅವ್ರಿಗೆ ಏನಾಗಿದೆ ಅಂದ್ರೆ ಪರ್ಟಿಕ್ಯುಲರ್ ಸಮೀರ್ ಅಂತ ಅವನ ಹೆಸರು, ಪೂರ್ತಿ ಹೆಸರು ಸಮೀರ್ ಮಹಮ್ಮದ್ ಅಂತ. ಬಟ್ ಇದರಲ್ಲಿ ಸಮೀರ್ ಅಂತ ಅದು ಜನಕ್ಕೆ ಕನ್ಫ್ಯೂಷನ್ ಇದೆ. ಏನಂತ, ಈಸ್ ಎ ಹಿಂದೂ ಅಂತ, ಬಟ್ ಈಸ್ ಎ ಸಮೀರ್ ಮಹಮ್ಮದ್. ಅರ್ಥ ಆಯ್ತಾ? ಅವ್ರದ್ದು ಪಕ್ಕ ಏನು, ಸಮೀರ್ ಮಹಮ್ಮದ್ಗೆ ನಾನೇ ಇಲ್ಲಿ ಎಲ್ಲರ ಎದುರಿಗೆ ಕೇಳ್ತೀನಿ, ಯಾಕೆ ಅವನಿಗೆ ಮಸೀದಿ ಆಗ್ಲಿ ಮಾಸ್ಕ್ ಅಲ್ಲಿ ಏನೆಲ್ಲ ನಡೆದಿದೆ ಅದು ಕಾಣಿಸ್ಲಿಲ್ಲ? ಯಾಕೆ ಅವನ ಕೋಮಿನವ್ರೆ ಎಷ್ಟೋ ಹೆಣ್ಣು ಮಕ್ಕಳನ್ನ ಸೂಟ್ ಕೇಸ್ ಅಲ್ಲಿ ಹಾಕಿ ಮರ್ಡರ್ ಮಾಡಿ ಹ್ಯಾಂಗ್ ಮಾಡಿದ್ದಾರೆ, ಯಾಕೆ ಕಾಣಿಸ್ಲಿಲ್ಲ? ಯಾಕೆ ಅವ್ರಿಗೆ ನ್ಯಾಯ ಕೊಡ್ತಾ ಇಲ್ಲ ಅವನು? ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರೆ? ಮೆಚ್ಚಿಸಲಿಕ್ಕೆ ಅಪ್ಪ ಅಮ್ಮ ಹುಟ್ಟಿಸಿದ ತಪ್ಪಿಗೆ ಜಿಗಿದು ಜಿಗಿದು ಪುಟಿದು ಎದ್ದೇಳುತ್ತಿರುವ ಗಿರಾಕಿಗಳಿವು. ಹಾಗಾಗಿ ಸೌಜನ್ಯ ಮಾತ್ರ ಯಾಕೆ ಬೇಕು? ಎಲ್ಲಾ ಸಾಕ್ಷಿ ಇದೆ ಅಂತ ಎಲ್ಲೋ ಮೂಲಲ್ಲಿ ಕೂತ್ಕೊಂಡು ಯೂಟ್ಯೂಬ್ ಮಾಡ್ತಿರಲ್ಲ. ನಿಮ್ಗೆ ಕಾನೂನಿಗೆ ಗೌರವ ಇದ್ರೆ ಧೈರ್ಯವಾಗಿ ಬಂದು ಎಲ್ಲಿ ಪೊಲೀಸ್ ಸ್ಟೇಷನ್ ಕೊಡ್ಬೇಕು, ಎಲ್ಲಿ ಕಾನೂನಿಗೆ ಒಪ್ಪಿಸ್ಬೇಕು, ಯಾವ ಸರ್ಕಾರ ಕೊಡ್ಬೇಕು ಅಲ್ಲಿ ಕೊಡ್ಬೇಕು. ಅದು ಬಿಟ್ಟು ನೀವು ಮೂಲಲ್ಲಿ ಎಲ್ಲ ಕೂತ್ಕೊಂಡು ನೀವೆಲ್ಲ ಹೇಡಿಗಳು, ಷಡ್ಯಂತ್ರ ಮಾಡೋ ಹೇಡಿಗಳು. ಸೌಜನ್ಯಗೆ ನ್ಯಾಯ ಕೊಡಿ, ಐ ಸ್ಟ್ಯಾಂಡ್ ವಿತ್ ಸೌಜನ್ಯ ಅಂತ ನಮ್ಮ ಹಿಂದೂಗಳ ತುಂಬಾ ಜನ ನಿಂತಿದ್ದೀರಾ. ದಯವಿಟ್ಟು ನಿಲ್ಸಿ. ನಮ್ಮ ಹಿಂದೂ ಧರ್ಮ ನಮಗ್ ಮುಖ್ಯ. ನಮ್ಮ ಒಳಗೆ ಜಗಳ ಆಡಿ ಸೌಜನ್ಯ ನ್ಯಾಯ ಮುಖ್ಯ. ಸೌಜನ್ಯನ ನ್ಯಾಯ ಹೆಸರಲ್ಲಿ ನಮ್ಮ ಧರ್ಮನ ಅಳಿಸ್ತಾ ಇದ್ದಾರೆ. ನಂಬೇಡಿ ದಯವಿಟ್ಟು. ಏನು ಒಂದ್ ನಿಮಿಷ ಒಬ್ಬರಾದ್ಮೇಲೆ ಒಬ್ರು ಹೇಳಿ ಸರ್. ಏನು ನಾನು ಇಟ್ಕೊಳ್ತೀನಿ ಹೇಳಿ. ಅಲ್ಲ, ಸೌಜನ್ಯ ಪರವಾಗಿ ಹೋರಾಟ ಮಾಡೋರು ಮಾಡ್ಬೋದು. ಅದರಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಸಾಕ್ಷಿ ನಾಶ ಅಂತ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿದೆ. ಈಗ ಯಾವ್ದೋ ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ಆಯ್ತು, ಆಕೆ ಕೊಲೆ ಆಯ್ತು ಅಂದಾಗ ಸಾಕ್ಷಿ ಆದಲ್ಲಿ ಅಂತ ಅಲ್ಲಿ ಬಿಟ್ಬಿಡಕ್ಕಾಗತ್ತ ಅಲ್ಲಿಗೆ? ಇವಾಗ ನಾನ್ ನಿಮ್ಗೆಲ್ಲ ಕೇಳೋ ಪ್ರಶ್ನೆ ಏನಂತಂದ್ರೆ, ಈಗ ಬನಶಂಕರಿ ಒಂದು ಅತ್ಯಾಚಾರ ಮಾಡ್ರೆ ನಡೆಯುತ್ತೆ. ಆಗನ್ಬಿಟ್ಟು ನಾನು ಬನಶಂಕರಿ ಹೆಸರು ತಗೊಂಡ್ರೆ ಬನಶಂಕರಿ ದೇವಸ್ಥಾನಕ್ಕೆ ಏನ್ ಸಂಬಂಧ? ನೀವ್ ಯಾಕೆ ಇದನ್ನ ಧರ್ಮಸ್ಥಳ ದೇವಸ್ಥಾನ, ಯಾಕೆ ಬನಶಂಕರಿ ದೇವಸ್ಥಾನನೇ ಯಾಕೆ ಹೆಸರು ತಗೊಳ್ತೀರಾ? ನಾನು ಅದೇ ಹೇಳ್ತಾ ಇರೋದು. ಈ ಪ್ರಕರಣ ಹಂಗೆ ಅಲ್ಲ ಬಂದಿರೋದು. ಈಗ ಧರ್ಮಸ್ಥಳ ದೇವಸ್ಥಾನ ಬಗ್ಗೆ ಯಾರು ಮಾತಾಡಿದ್ದಾರೆ? ಯಾರು ಮಾತಾಡಿಲ್ಲ. ಹೌದು, ಯಾರು ಮಾತಾಡಿಲ್ಲ. ನೀವು ನೋಡಿಲ್ಲ. ಸೌಜನ್ಯ ನ್ಯಾಯ ಸಿಗಬೇಕು ಅಲ್ವಾ? ಖಂಡಿತ. ಈಗ ಸೌಜನ್ಯ ನ್ಯಾಯ ಸಿಗೋಕೆ ಉಳಿದಿರೋ ದಾರಿ ಯಾವ್ದು? ಸೌಜನ್ಯಗೆ ನ್ಯಾಯ ಸಿಗಬೇಕಾಗಿ ಉಳಿದಿರೋ ದಾರಿ ಏನಿದೆ ಗೊತ್ತಾ ಮೇಡಮ್? ಯಾರು ಉಳ್ಳವರು ಸಾಕ್ಷಿನ ಇವತ್ತು ಯಾವುದೇ ಕೋರ್ಟ್ ಅಲ್ಲಿ ಇರ್ಬೋದು, ಯಾವುದೇ ನ್ಯಾಯಾಲಯದಲ್ಲಿ ಸಾಕ್ಷಿ ಇಲ್ಲದಂಗೆ ಮಾಡಿದ್ರಲ್ಲ, ಅದೇ ಸಾಕ್ಷಿಗಳನ್ನ ಇವತ್ತು ನಾವು ನಮ್ಮ ಮುಂದೆ ಇದೆ, ನಾವು ಮಾತಾಡ್ತೀವಿ ಅಂತ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇರೋದು ಬೇರೆ ಕಡೆ ಹೋಗಿ SIT ಮುಂದೆ ಕುತ್ತೋಗಿ ಬರ್ತದೆ. ಯಾವುದೇ ಕೇಸು ಮುಗಿದೋಯ್ತು ಅಂತಿಲ್ಲ. ಸರ್ ಹೇಳಿದ್ರು ಇದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗಿ ಎಲ್ಲ ಮಾತಾಡಿದ ಇದು ಮುಗೀತು. ಅದನ್ನ ನೆಕ್ಸ್ಟ್ ಅದಾದ್ರ ಮೇಲೂ ಒಂದು ಧರ್ಮಕ್ಕೆ ಅದು ಕರ್ಮ ಅಂತಿರುತ್ತೆ. ಧರ್ಮ ಬಿಟ್ಟರು ಕರ್ಮ ಬಿಡಲ್ಲ. ಯಾಕೆ ಇವತ್ತು ಆ ಹೆಣ್ಣು ಮಗುದ್ರು ಇವಾಗ ಧರ್ಮ ಬಿಟ್ರೆ ಕರ್ಮ ಬಿಡಲ್ಲ. ಇವತ್ತು ಅವ್ರು ಏನ್ ಹೆಣ್ಣು ಮಗುದಿದೆಯಲ್ಲ, ಇಷ್ಟೊಂದೆಲ್ಲ ನಡೀತಾ ಇದೆಯಲ್ಲ, ಇದು ಮತ್ತೆ ಮುಗೀತು ಅಂತ ಮತ್ತೆ ಎದ್ದು ಬರ್ತಾ ಇದೆಯಲ್ಲ. ಸಿಂಪಲ್ ಪ್ರಶ್ನೆ ಕೇಳಿದೆ, ನ್ಯಾಯ ಹೆಂಗ್ ಸಿಗಬೇಕು? ಸಿಗಬೇಕು ಈಗ ಚರ್ಚೆ ಮುಖಾಂತರ ಸಿಗಬೇಕು. ಸಿಗುತ್ತೆ ಚರ್ಚೆ ಮುಖಾಂತರ. ಈಗ ಯಾವುದು ಈಗ ನಡೀತಾ ಇದೆಯಲ್ಲ ಅದು ಯಾಕೆ ಷಡ್ಯಂತ್ರ ಅಂತೀರಾ? ಚರ್ಚೆ ಮಾಡಿ ಸರ್. ಅಲ್ಲ, ಒಂದ್ ನಿಮಿಷ. ಗಿರೀಶ್ ಮಟ್ಟಣ್ಣನವರ್ ಅನ್ನುವವರೊಬ್ರು ನನ್ನ ಮೊಬೈಲ್ ನಲ್ಲಿ ಸಾಕ್ಷಿ ಇದೆ ಅಂದ್ರಲ್ಲ, ಅವ್ರನ್ನ ಯಾಕೆ ಸರ್ ನೀವು ಪ್ರಶ್ನೆ ಮಾಡ್ತಿಲ್ಲ? ಸಾಕ್ಷಿ ಹೋಗಿ SIT ಕೊಡಿ ಅಂತ ಹೇಳಿ. ಸಾಕ್ಷಿನ SIT ಕೊಡಬೇಕು ಅಂದಾಗ ಯಾವ್ದನ್ನ ಯಾವಾಗ ಕೊಡಬೇಕು ಅನ್ನೋದನ್ನ ಅದನ್ನ ಇನ್ನು ಅರೆಸ್ಟ್ ಆಗಿ ಕೇಸೇ ಕ್ಲೋಸ್ ಆಗೋ ಹಂತಕ್ಕೆ ಬಂದ್ರು ಕೂಡ ಇನ್ನು ಯಾವಾಗ ಕೊಡಬೇಕು, ಅವಾಗ ಯಾವ ಸಂದರ್ಭ ಬರುತ್ತೋ ಅವಾಗ. SIT ಅಲ್ಲ, CBI ಅಲ್ಲ, ಜಡ್ಜ್ ಅಲ್ಲ, ಇನ್ನು ಎಷ್ಟು ದಿನ ಕಾಯೋದು ಸರ್? ಈಗ ನೀವ್ ಹೇಳಿದ್ರಲ್ಲ ಮೇಡಮ್, ಈಗ ಯಾವಾಗ ಕೊಡ್ಬೇಕು, ಇನ್ಯಾವಾಗ ಮುಗ್ದಕ್ಕೂ ಕೊಡ್ತಾ ಇದೆ. ಈಗ ಕೊಟ್ಟಿರುವಂತ ಸಾಕ್ಷಿಗಳನ್ನೇ ಒಬ್ರು ಹೇಳ್ತಾರೆ ನಮ್ದು ನಾನು ಕೊಟ್ಟೇ ಇಲ್ಲ, ನಾನು ಹೇಳಲ್ಲ. ಅವ್ರು ಹೇಳ್ತಾರೆ ಒಬ್ಬ ಯಾವ್ದೋ ಒಂದು ಚಾನಲ್ ಅವ್ರು ಬಂದು ನಾನು ಎದುರಿಸ್ಬಿಟ್ಟು ಇನ್ನೊಂದು ಉತ್ತರ ತಗೊಂಡ್ರು ಅಂತಾರೆ. ಇನ್ನೊಬ್ರು ಹೇಳ್ತಾರೆ ಅವ್ನು ಹಿಂದೂ ಮುಸಲ್ಮಾನ. ಅದನ್ನ ಕೇಳ್ತಿಲ್ಲ ಸರ್. ಸಿಂಪಲ್ ಪ್ರಶ್ನೆ, ಮಟ್ಟಣ್ಣನವರ ಮೊಬೈಲ್ ನಲ್ಲಿರುವ ಸಾಕ್ಷ್ಯಗಳು ಆಚೆ ಯಾಕೆ ಬರ್ತಿಲ್ಲ? ಯಾವ ಸಮಯ? ಅದು ಕೇಸ್ ಸ್ಟಾರ್ಟ್ ಆಗಲಿ. ಯಾವ ಕೇಸ್ ಸ್ಟಾರ್ಟ್ ಆಗ್ಬೇಕು? ಯಾಕೆ ಸ್ಟಾರ್ಟ್ ಮಾಡಿ ಅಂತ ಕೇಳ್ತಿಲ್ಲ ನೀವಲ್ಲ, ಮಟ್ಟಣ್ಣನವರು ಯಾಕೆ ಕೇಳ್ತಿಲ್ಲ? ಅವ್ರ ಹತ್ರ ಸಾಕ್ಷಿ ಇಲ್ಲ, ಅವ್ರಿಗೆ ಬೇಕಾಗಿರೋದು ಕೇವಲ ಹೋರಾಟ ಅನ್ನೋ ಹೆಸರು. ನಾನ್ ಪ್ರಶ್ನೆ ಕೇಳ್ತಿದ್ರೆ ನೀವು ಉತ್ತರ ಕೊಡಿ. ನಿಮಗೆ ಬೇಕಾಗಿರೋದು ಸೌಜನ್ಯ, ನೀವಲ್ಲ. ನೀವು ಅಂದ್ರೆ ನೀವಲ್ಲ ಸರ್. ಸೌಜನ್ಯ ಅನ್ನೋ ಹೆಸರಿಟ್ಕೊಂಡು ಹೋರಾಟ ಮಾಡಿದ ಕೆಲವರಿಗೆ
ಬೇಕಾಗಿದ್ದು ಸೌಜನ್ಯ ನ್ಯಾಯ ಅಲ್ಲ, ಬೇಕಾಗಿದ್ದು ಪ್ರಚಾರ ಹಾಗೆ ಪ್ರೊಪಗಂಡ ಅಷ್ಟೇ.